ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೈಲ್ ವಿತ್ ಸುರಭಿ ಅನಿಲ್ ಕುಮಾರ್. ಸೊ ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇವತ್ತು ಇಂಟ್ರೆಸ್ಟಿಂಗ್ ಆಗಿದ್ದೆ ಟಾಪಿಕ್ ಯಾವುದಪ್ಪ ಅಂದರೆ, ಇವತ್ತು ಸ್ಕಿನ್ ಕೇರ್ ಬಗ್ಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ವಿಡಿಯೋ, ಸ್ಕಿಪ್ ಮಾಡದೆ ಕೊನೆವರೆಗೂ ಒಂದು ವಿಡಿಯೋನ ನೋಡಿ ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್ ಡಿ-ಟ್ಯಾನ್ ಫೇಸ್ ಪ್ಯಾಕ್. ಸೊ ಯಾರಿಗೆ ತಾನೇ ತನ್ನ ಸೌಂದರ್ಯದ ಬಗ್ಗೆ ಕಾಳಜಿ ಇಲ್ಲ ಹೇಳಿ ಫ್ರೆಂಡ್ಸ್? ಎಲ್ಲರಿಗೂ ಕೂಡ ತನ್ನ ಸೌಂದರ್ಯದ ಬಗ್ಗೆ ಕಾಳಜಿ ತುಂಬಾ ಇರುತ್ತೆ. ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿವರೆಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಸ್ಕಿನ್ ಗ್ಲೋ ಆಗಬೇಕು, ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಬೇಕು ಅಂತ ತುಂಬ ಫೇಸ್ ಪ್ಯಾಕ್ಗಳು ಅಥವಾ ಫೇಸ್ ಕ್ರೀಮ್ಸ್ಗಳನ್ನ, ಪಾರ್ಲರ್ಸ್ಗಳನ್ನ, ಸಲೂನ್ಸ್ಗಳನ್ನ ಡಿಪೆಂಡ್ ಆಗಿಬಿಟ್ಟೆ. ಈ ಸೌಂದರ್ಯದ ಬಗ್ಗೆ ಯಾರು ಕಾಳಜಿ ಇಟ್ಕೊಂಡಿದ್ದೀರಾ ಅವರಿಗೋಸ್ಕರನೇ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ನನಗೂ ಕೂಡ ಸೌಂದರ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿನೇ ಇದೆ. ಅದರಲ್ಲಿ ಒಂದಾದಂಥ ಒಂದು ಫೇಸ್ ಬಗ್ಗೆನೇ ತುಂಬ ಜನ, ಸೌಂದರ್ಯದಲ್ಲಿ ಅಂತ ಬಂದರೆ ತುಂಬಾ ಕೇಸ್ ಇರುತ್ತೆ, ಅದರಲ್ಲಿ ಫೇಸ್ ಬಗ್ಗೆ ಬಂತು ಅಂತ ಅಂದರೆ ಸೊ ಎಲ್ಲರೂ ಕೂಡ ಒಂದು ಫೇಸ್ ಪ್ಯಾಕ್ಗಳನ್ನ ಮಾಡಿಸ್ಕೊಳ್ತಾರೆ, ಫೇಸ್ ಮಸಾಜಸ್ಗಳನ್ನ ಮಾಡ್ಕೊಳ್ತಾರೆ, ಸೊ ಸ್ಟೀಮ್ಸ್ಗಳು ಮಾಡ್ಕೊಳ್ಳೋದು, ಈ ರೀತಿಯಾಗಿ ಪಾರ್ಲರ್ಗಳನ್ನ ಡಿಪೆಂಡ್ ಆಗಿರ್ತಾರೆ. ಸೊ ನಾನಿವತ್ತು ಮನೇಲೇ ಇಟ್ಕೊಂಡು ಫೇಸ್ ಟ್ಯಾನ್ ಆಗಿರುವಂಥ ಏರಿಯಾನ ಫೇಸ್ ಡಿಟನ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಆಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಜಾಸ್ತಿ ಮಾತಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಕೆಲವೊಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಹೌದು, ಯಾವುದೇ ಒಂದು ಡಿ-ಟ್ಯಾನ್ ಫೇಸ್ ಪ್ಯಾಕ್ ಕ್ರೀಮ್ಸ್ಗಳನ್ನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಕೆಲವು ಸ್ಟೆಪ್ಸ್ಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಮೊದಲನೇ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ ಟೈಪ್ ಯಾವುದು? ಸೊ ಎಲ್ಲರಿಗೂ ಕೂಡ ಒಂದು ಸೇಮ್ ಕನ್ಫ್ಯೂಷನ್. ಸೊ ಯಾವುದೇ ಒಂದು ಫೇಸ್ ಕ್ರೀಮ್ನ ನೀವು ಅಪ್ಲೈ ಮಾಡೋದಕ್ಕೂ ಮುಂಚೆ ನನ್ನ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೋಬೇಕು. ಅದನ್ನು ಹೆಂಗಪ್ಪ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಸೊ ಸ್ಕಿನ್ನಲ್ಲಿ ನೀವು ಐ ಟೈಪ್ಸ್ಗಳನ್ನ ನೋಡ್ಬೋದು. ಸೊ ಒಂದನೇದಾಗಿ ಬಂದರೆ ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಈ ರೀತಿಯಾದಂಥ ಸ್ಕಿನ್ ಟೈಪ್ಸ್ ಇರುತ್ತೆ. ಇಷ್ಟರಲ್ಲಿ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಅಂತ ಫಸ್ಟ್ ನೀವು ನೋಡ್ಕೊಳ್ಬೇಕು ಫ್ರೆಂಡ್ಸ್. ಸೊ ಸೆಕೆಂಡ್ ಸ್ಟೆಪ್ ಬಂದು ಇಂಗ್ರೀಡಿಯೆಂಟ್ಸ್. ಹೌದು ಫ್ರೆಂಡ್ಸ್, ನೀವು ಯೂಸ್ ಮಾಡ್ತಿರುವಂಥ ಕ್ರೀಮ್ನಲ್ಲಿ ಯಾವ ರೀತಿಯಾದ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿದ್ದಾರೆ ಅಂತ ಫಸ್ಟು ತಿಳ್ಕೊಬೇಕು. ಅಂದರೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡ ನಂತರ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಅಡ್ಜಸ್ಟ್ ಆಗುತ್ತೆ ಅಂತ ಫಸ್ಟ್ ನೋಡ್ಕೋಬೇಕು. ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ನಿಮ್ಮ ಸ್ಕಿನ್ಗೆ ಏನಾದರೂ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ಕಿನ್ ಅಲರ್ಜಿಸ್ ಆಗುತ್ತೆ, ಜೊತೆಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಕೂಡ ಬರುತ್ತೆ, ಹಾಗೆ ಡಾರ್ಕ್ ಸ್ಪಾಟ್ಸ್ ಆಗುತ್ತೆ, ಸ್ಕಿನ್ ಡ್ಯಾಮೇಜ್ ಕೂಡ ಆಗುತ್ತೆ, ಈ ರೀತಿಯಾಗಿ ರ್ಯಾಶ್ನೆಸ್ ಆಗುತ್ತೆ, ಹಿಚಿಂಗ್ ಆಗುತ್ತೆ, ರೆಡ್ ಸ್ಕಿನ್, ಈ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಸೊ ಈ ಅಂಶನ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮೂರನೇ ಸ್ಟೆಪ್ ಕೆಮಿಕಲ್ ಫ್ರೀ. ಹೌದು, ನೀವು ಯೂಸ್ ಮಾಡ್ತಿರುವಂಥ ಒಂದು ಪ್ರಾಡಕ್ಟ್ ಕೆಮಿಕಲ್ ಫ್ರೀ ಆಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಓಕೆನಾ? ಏನಾದರೂ ನೀವು ಕೆಮಿಕಲ್ ಇರೋವಂಥ ಪ್ರಾಡಕ್ಟನ್ನು ಯೂಸ್ ಮಾಡ್ತಂದ್ರೆ ನಾನು ಆಗಲೇ ಹೇಳ್ದಂಗೆ ಸ್ಕಿನ್ದು ಪ್ರಾಬ್ಲಮ್ಸ್ ತುಂಬಾ ಆಗುತ್ತೆ. ಅಂದರೆ ಸ್ಕಿನ್ ಅಲರ್ಜಿಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಜೊತೆಗೆ ಸ್ಕಿನ್ ಕೂಡ ಹಾಳು ಮಾಡ್ಕೋತೀರ, ಸ್ಕಿನ್ನ ನೀವು ಡ್ಯಾಮೇಜ್ ಮಾಡ್ಕೊಳ್ಳುವಂಥ ಸಿಚುವೇಶನ್ಗೆ ಬಂದುಬಿಡ್ತೀರ. ಸೊ ಇದೆಲ್ಲನೂ ಬೇಡ ಅಂತ ಹೇಳಿದ್ರೆ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದು ತುಂಬಾ ಉತ್ತಮ. ಸೊ ಅದು ಕೆಮಿಕಲ್ ಫ್ರೀ ಆಗಿರಬೇಕು, ಪ್ಯಾರಬಿನ್ ಫ್ರೀ ಆಗಿರಬೇಕು, ನಿಮ್ಮ ಸ್ಕಿನ್ಗೆ ಹೊಂದುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಅದರಲ್ಲಿ ಹಾಕಿರಬೇಕು. ಅದರಲ್ಲಿ ಇಟ್ಕೊಂಡ್ರೆ ಸ್ಕಿನ್ ನೀಟಾಗುತ್ತೆ. ಸೊ ಸ್ಕಿನ್ ಸ್ಟ್ರಕ್ಚರ್ನ ನೀವು ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನನ್ನ ಸ್ಕಿನ್ಗೆ ಇವತ್ತು ನಾನು ಶ್ಲೋಕ ಡಿ-ಟ್ಯಾನ್ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂಸ್ ಮಾಡೋದಕ್ಕೂ ಮುಂಚೆ ಫಸ್ಟು ಮುಖಾನ ತೊಳ್ಕೊಂಡು ಬಂದುಬಿಡ್ತೀನಿ. ಯಾಕೆಂದರೆ ನಿಮಗೆ ಆಫ್ಟರ್ ಬಿಫೋರ್ ಕಾಣಿಸ್ಬೇಕಲ್ಲ, ಸ್ವಲ್ಪ ಏನಾದರೂ ಮೇಕಪ್ಸ್ ಏನಾದರೂ ಮಾಡಿತ್ತು ಅಂತಂದರೆ ಅದನ್ನೆಲ್ಲ ಕಂಪ್ಲೀಟ್ಲಿ ನೀವು ತೆಗೆದು ಆಮೇಲೆ ಫೇಸ್ ಪ್ಯಾಕ್ನ ಹಾಕೋಬೇಕು, ಆವಾಗ ನಿಮಗೆ ಚೆನ್ನಾಗಾಗುತ್ತೆ ಫೇಸ್. ಲೆಟ್ಸ್ ಗೋ. ಇವಾಗ ಮುಖ ತೊಳ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಬಾಯ್. ಸೊ ಫೈನಲಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಸೊ ಇದು ನಂದು ನ್ಯಾಚುರಲ್ ಫೇಸು. ಸೊ ಫೈನಲಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಾಯಿತು. ಇವಾಗ ಅಪ್ಲೈ ಮಾಡ್ತೀನಿ. ಸೊ ಇದು ಮೋದಿ ಕೇರ್ನ ಡಿ-ಟ್ಯಾನ್ ಫೇಸ್ ಪ್ಯಾಕ್ ನೋಡ್ಕೊಳ್ಳಿ. ಒಂದು ಸ್ವಲ್ಪ ತಿಕ್ ಲೇಯರ್ ಬರೋ ಥರ ಹಾಕೊಳ್ಳೋಣ. ಸೊ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇವಾಗ ಅಪ್ಲೈ ಮಾಡ್ತೀನಿ.
ಮೋದಿಕೇರ್ನ ಫೇಸ್ ವಾಶ್. ಸೊ ಯಾಕೆ ಮೋದಿಕೇರ್ನ ಫೇಸ್ ವಾಶ್ ಬೆಸ್ಟ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಶ್ಲೋಕ ಮೋದಿಕೇರ್ ಅವ್ರದ್ದು. ಸೊ ಮೋದಿಕೇರ್ ಪ್ರಾಡಕ್ಟ್ಸಲ್ಲಿ ಶ್ಲೋಕ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಕಿನ್ ಕೇರ್ ಪ್ರಾಡಕ್ಟಲ್ಲಿ ಇದು ಕೂಡ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು. ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ಸೂಪರಾಗಿರುತ್ತೆ, ಎಲ್ಲ ಸ್ಕಿನ್ಗೂ ಕೂಡ ಇದು ಅಡ್ಜಸ್ಟ್ ಆಗುತ್ತೆ, ಅಂದರೆ ಆಲ್ ಟೈಪ್ ಆಫ್ ಸ್ಕಿನ್ಗೆ ಕೂಡ ಇದು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಮೇನ್ಲಿ ಬಂದು ನಿಮಗೆ ಇಂಗ್ರೀಡಿಯೆಂಟ್ಸ್ ಯಾವುದಿರುತ್ತಪ್ಪ ಅಂತ ಹೇಳಿದ್ರೆ ತುಳಸಿ ಆ್ಯಂಡ್ ಕ್ಲೇವ್ ಇರುತ್ತೆ. ಹೌದು, ತುಳಸಿ ಮತ್ತು ಲವಂಗನ ಇದರಲ್ಲಿ ಯೂಸ್ ಮಾಡಿರ್ತಾರೆ. ಹಾಗಾಗಿ ನಮಗೆ ಸ್ಕಿನ್ಗೆ ಬೇಕಾದಂಥ ಒಂದು ನರಿಷ್ಮೆಂಟ್ ಆಗಿರ್ಬೋದು, ಅಥವಾ ಚರ್ಮಕ್ಕೆ ಬೇಕಾಗಿರುವಂಥ ಒಂದು ಕಳೆ ಆಗಿರ್ಬೋದು, ಶೈನ್ ಆಗಿರ್ಬೋದು, ಗ್ಲೋ ಆಗಿರ್ಬೋದು ಸಿಗುತ್ತೆ. ಸೊ ನಿಮಗೆ ಲವಂಗದ ಎಣ್ಣೆಯನ್ನು ಉಪಯೋಗಿಸಿ ಮಾಡಿರ್ತಾರೆ. ಸೊ ಇದು ಸ್ಕಿನ್ಗೆ ನಿಮಗೆ ತುಂಬಾ ಅಡ್ಜಸ್ಟ್ ಆಗುತ್ತೆ. ಸ್ಕಿನ್ ರಿಲೇಟೆಡ್ ಏನೇ ಸಮಸ್ಯೆ ಇದ್ರೂ ಕೂಡ ಇದು ನಿಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಹೌದು, ಆ್ಯಂಡ್ ತುಳಸಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ವಿಟಮಿನ್ ಸಿ ಅನ್ನು ನೋಡ್ಬೋದು. ಸೊ ಚರ್ಮದ ಒಂದು ಹೊಳಪಿಗಾಗಿ ಯೂಸ್ ಮಾಡ್ತಾರೆ. ಸೊ ಚರ್ಮದ ಹೊಳಪಿಗೆ ಈ ತುಳಸಿ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಿಂದ ನಿಮಗೆ ಡಾರ್ಕ್ ಸರ್ಕಲ್ ಆ್ಯಂಡ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್ ಇದ್ದರೆ ಹೋಗುತ್ತೆ. ಹಾಗೆ ಡಲ್ನೆಸ್ ಇತ್ತು ಅಂತ ಹೇಳಿದ್ರೆ ಸ್ಕಿನ್ನಲ್ಲಿರುವಂಥ ಟ್ಯಾನ್ನ ರಿಮೂವ್ ಮಾಡೋಕ್ಕೆ ಈ ವಿಟಮಿನ್ ಸಿ ಹೆಲ್ಪ್ ಆಗುತ್ತೆ. ನಿಮಗೆ ಆ್ಯಂಟಿವೈರಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಆಗಿದ್ದು ಕೆಲಸ ಮಾಡುತ್ತೆ. ಸೊ ಇದು ಆ್ಯಂಟಿವೈರಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಆಗಿದ್ದು ಕೆಲಸ ಮಾಡೋದ್ರಿಂದ ಸ್ಕಿನ್ನಲ್ಲಿರುವಂಥದ್ದು ಟ್ಯಾನ್ ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ. ಹಾಗೆ ಡಾರ್ಕ್ ಸ್ಪಾಟ್ಸ್ಗಳಿತ್ತು ಅಂತಾನು, ಸ್ಕಿನ್ ಡಲ್ನೆಸ್ ಆಗಿರ್ಬೋದು, ಪಿಂಪಲ್ಸಿಂದ ಆಗಿರುವಂಥದ್ದು ಕಪ್ಪು ಕಲೆಗಳನ್ನ ಕೂಡ ಹೋಗ್ಲಾಡ್ಸೋಕ್ಕಿದು ಚೆನ್ನಾಗಿದೆ. ಹಾಗಾಗಿ ತುಳಸಿ ಆಗಿರೋದ್ರಿಂದ 100% ನೀವೆಲ್ಲರೂ ಕೂಡ ಇದು ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಇದು ಯೂಸ್ ಆಗುತ್ತೆ. ಆ್ಯಂಡ್ ಕ್ಲೇವ್ಸ್, ಓಕೆ, ಕೆ ಆ್ಯಂಡ್ ವಿಟಮಿನ್ ಸಿ ಇರೋದ್ರಿಂದ ಇದು ಕೂಡ ನಿಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ಲವಂಗದ ಎಣ್ಣೆಯಿಂದ ಮಾಡಿರ್ತಾರೆ. ಸೊ ಹಾಗಾಗಿ ನಿಮಗೆ ಈಸಿಯಾಗಿ ಅದು ಸರ್ಕ್ಯುಲೇಟ್ ಆಗೋಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಇದು ಕೂಡ ಸೇಮ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ನ ಕೂಡ ತಡೆಗಟ್ಟೋಕ್ಕೆ ಈಸಿ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ಗಳನ್ನ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಹಾಗೂ ಸ್ಕಿನ್ ಡಲ್ನೆಸ್ನ ಕೂಡ ಇದು ಕಮ್ಮಿ ಮಾಡುತ್ತೆ. ನಮಗೆ ಬೇಕಾಗಿರುವಂಥ ಸ್ಕಿನ್ ನರಿಷ್ಮೆಂಟ್ ಸ್ಮೂತಾಗಿ ಇದು ನಿಮಗೆ ಕೊಡುತ್ತೆ. ಸೊ ಮೇನ್ಲಿ ಇವು 2 ಇಂಗ್ರೀಡಿಯೆಂಟ್ಸು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಸ್ಕಿನ್ ಟೈಪ್ಸ್ಗೂ ಕೂಡ. ಸೊ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಮೋದಿಕೇರ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಹೇಳಬೇಕಂತ ಅಂದರೆ ಇದು ನಿಮಗೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಫ್ರೂಟಿಂದ ಬರುವಂಥ ಒಂದು ಕೆಮಿಕಲ್ಸಿಂದ ಮಾಡಿರ್ತಾರೆ. ಸೊ ಹಾಗಾಗಿ ಇದು ನಮ್ಮ ಸ್ಕಿನ್ಗೆ ತುಂಬಾ ಉತ್ತಮ ಆಗಿರುತ್ತೆ. ಸೊ ಯಾವುದೇ ರೀತಿಯಾದಂಥ ಒಂದು ಸ್ಕಿನ್ ಡ್ಯಾಮೇಜಸ್ ಆಗಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ಪ್ಯಾರಬೀನ್ ಫ್ರೀ ಇರುತ್ತೆ. ಕಂಪ್ಲೀಟ್ಲಿ 100% ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದು. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನೀವು 100% ಯೂಸ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಕಂಪ್ನಿಗೆ ಕೂಡ ನೀವು ಇದನ್ನು ರಿಟರ್ನ್ ಮಾಡ್ಬೋದು. ಅಂಥ ಒಂದು ಗುಡ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಯಾವ ಕಂಪ್ನಿಲೂ ಕೂಡ ಇಂಥ ಒಂದು ಆಪ್ಷನ್ ಕೊಟ್ಟಿರಲ್ಲ. ಆ್ಯಂಡ್ ಇದರಲ್ಲಿ ಹಾಕಿದ ತಕ್ಷಣ ಎಂಥ ಫೀಲ್ ಬರುತ್ತೆ ಅಂದರೆ ಫುಲ್ ಫ್ರೆಶ್ನೆಸ್ ಫೀಲ್ ಬರುತ್ತೆ. ಈಗ ಬ್ರಷ್ ಮಾಡಿದಾಗ ನಿಮಗೆ ಒಂದು ಫ್ರೆಶ್ ಫೀಲ್ ಬರುತ್ತೆ ನೋಡಿ, ಆ ಥರ. ಈ ತುಳಸಿ ಮತ್ತು ಲವಂಗ ಎರಡೂ ಮಿಕ್ಸ್ ಆಗಿರೋದ್ರಿಂದ ಸ್ಕಿನ್ ಮೇಲೆ ಹಾಕಿದ ತಕ್ಷಣ ಒಂದು ಒಳ್ಳೆ ತಂಪಾಗಿ ಬರುತ್ತೆ. ಮಿಂಟ್ ಥರ ಹಾಕಿದ ತಕ್ಷಣ ಮಿಂಟ್ ಫ್ಲೇವರ್ ಬರುತ್ತೆ. ಸೊ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅದು ಹಾಕೊಂಡಾಗ. ಬೇರೆ ಏನು ಅಂತ ಇಚಿಂಗ್ ಆಗ್ದಲ್ಲ, ಹಾಕೊಂಡ ತಕ್ಷಣ ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ. ಪೋಸ್ಗಳು ಏನಾದರೂ ಇತ್ತು ಅಂತಂದರೆ ಓಪನ್ ಪೋಸ್ನ ಇದು ಮಿನಿಮೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ನೀವು ಒಂದು ಮಂತ್ಲಿ 2 ಟೈಮ್ಸ್ ನೀವು ಯೂಸ್ ಮಾಡೋದ್ರಿಂದ ಯಾವಾಗಲೂ ರೊಟೀನಲ್ಲಿ ಇತ್ತು ಅಂತ ಹೇಳಿದ್ರೆ ಈ ರೀತಿಯಾಗಿ ಟ್ಯಾನ್ ಫೇಸಸ್ನ ರಿಮೂವ್ ಮಾಡ್ಕೊಳ್ತಾ, ಸೊ ಟ್ಯಾನ್ ಫೇಸ್ಗೆ ನೀವು ಕ್ರೀಮ್ಸ್ನ ಅಪ್ಲೈ ಮಾಡ್ತಾ ಬಂತು ಅಂದಾಗ ನಿಮ್ಮ ಸ್ಕಿನ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡ್ಬೋದು. ಸ್ಕಿನ್ ಸಾಫ್ಟಾಗಿ ಇಡೋದಕ್ಕೆ ಯೂಸ್ ಆಗುತ್ತೆ. ಸೊ ಸ್ಕಿನ್ ನರಿಷ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಮೆಲನಿನ್ನ ಪ್ರೊಡ್ಯೂಸ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡಿಕೊಡುತ್ತೆ. ಸೊ ಫೇಸ್ ಪ್ಯಾಕ್ ಎಲ್ಲ ಆದಮೇಲೆ ನೀವು ಮಾಯ್ಶ್ಚರೈಸಿಂಗ್ನ ಯೂಸ್ ಮಾಡಿ ಅಥವಾ ಆಲಿವೆರಾ ಜೆಲ್ಸ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಇದಿಷ್ಟು ಶ್ಲೋಕ ಮೋದಿಕೇರ್ ಅವರ ಡಿಟ್ಯಾನ್ ಫೇಸ್ ಪ್ಯಾಕ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಸೊ ನನಗೆ ತುಂಬ ಇಷ್ಟ ಇದು. ಸೊ ಎಲ್ಲರೂ ಕೂಡ ಯೂಸ್ ಮಾಡಿ, ಮೆನ್ ಆರ್ ವುಮೆನ್ ಇಬ್ಬರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸ್ಮೈಲ್ ವಿತ್ ಸುರಭಿ ಅನಿಲ್ ಕುಮಾರ್. ನಮಸ್ಕಾರಗಳು.